ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಮೇಕಪ್ ಅನ್ನು ಕಾರ್ಯತಂತ್ರವಾಗಿ ಹಚ್ಚುವ ಮೂಲಕ ನೀವು ಸಮ್ಮಿತಿ, ಸರಿಯಾದ ಪ್ರಮಾಣಗಳ ಭ್ರಮೆಯನ್ನು ಮೂಡಿಸಿ ನಿಮ್ಮ ಗ್ರಾಹಕರ ಅತ್ಯುತ್ತಮ ಮುಖಲಕ್ಷಣಗಳನ್ನು ಹೈಲೈಟ್ ಮಾಡಬಹುದು. ಉದ್ದೇಶಗಳು: ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಹುಬ್ಬುಗಳಿಗೆ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು, ಕಣ್ಣುಗಳಿಗೆ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು ಮತ್ತು ತುಟಿಗಳಿಗೆ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು. ವಿವಿಧ ರೀತಿಯ ಹುಬ್ಬುಗಳಿಗೆ ಕರೆಕ್ಟಿವ್ ಮೇಕಪ್ ವಿಧಾನವನ್ನು ಈಗ ನೋಡೋಣ. ತೆಳುವಾದ ಹುಬ್ಬುಗಳು. ಸಹಜ ಆಕಾರವನ್ನು ಅನುಸರಿಸಿ ಹುಬ್ಬುಗಳನ್ನು ತುಂಬಲು ಐಬ್ರೋ ಪೆನ್ಸಿಲ್ ಬಳಸಿ. ತುಂಬಿದಂತೆ ಕಾಣಿಸಲು ಕ್ರಮೇಣ ಸಾಂದ್ರತೆಯನ್ನು ಹೆಚ್ಚಿಸಿ. ಉತ್ಪನ್ನವನ್ನು ಬ್ಲೆಂಡ್ ಮಾಡಿ ಯಾವುದೇ ಕಠಿಣ ರೇಖೆಗಳನ್ನು ಮೃದುಗೊಳಿಸಲು ಸ್ಪೂಲಿ ಬ್ರಷ್ ಅನ್ನು ಬಳಸಿ. ವಕ್ರ ಅಸಮವಾದ ಹುಬ್ಬುಗಳು. ಹುಬ್ಬುಗಳಿಗೆ ನೀವು ಬಯಸುವ ಆಕಾರ ಮತ್ತು ಸಮತೋಲನವನ್ನು ನಿರ್ಧರಿಸುವ ಮೂಲಕ ಪ್ರಾರಂಭಿಸಿ. ನೈಸರ್ಗಿಕ ಆಕಾರವನ್ನು ಅನುಸರಿಸಿ ತೆಳುವಾದ ಹುಬ್ಬಿನ ಮೇಲೆ ಯಾವುದೇ ಅಂತರವನ್ನು ತುಂಬಲು ಐಬ್ರೋ ಪೆನ್ಸಿಲ್ ಅನ್ನು ಬಳಸಿ. ತುಂಬಿದ ಹುಬ್ಬಿನ ಮೇಲೆ ಅದರ ನೈಸರ್ಗಿಕ ಆಕಾರವನ್ನು ಉಳಿಸಲು ಅದೇ ಉತ್ಪನ್ನವನ್ನು ಲಘುವಾಗಿ ತುಂಬಿಸಿ. ಉತ್ಪನ್ನವನ್ನು ಮಿಶ್ರಣ ಮಾಡಲು ಮತ್ತು ಎರಡು ಹುಬ್ಬುಗಳ ನಡುವೆ ಸಮಾನತೆಯನ್ನು ರಚಿಸಲು ಸ್ಪೂಲಿ ಬ್ರಷ್ ಅನ್ನು ಬಳಸಿ. ತೆಳ್ಳಗಿನ ಹುಬ್ಬನ್ನು ಅತಿಯಾಗಿ ತಿದ್ದಬೇಡಿ, ಏಕೆಂದರೆ ಇದು ಅಸಿಮಿಟ್ರಿಯನ್ನು ಅಥವಾ ಅಸಮಾನತೆಯನ್ನು ಹೆಚ್ಚು ಗಮನಕ್ಕೆ ತರುತ್ತದೆ. ತೆಳು ಅಥವಾ ವಿರಳವಾದ ಹುಬ್ಬುಗಳ ತುದಿ. ಕೂದಲಿನ ಬೆಳವಣಿಗೆಯ ಸಹಜ ದಿಕ್ಕನ್ನು ಅನುಸರಿಸಿ ಐಬ್ರೋ ಪೆನ್ಸಿಲ್ ಬಳಸಿ ಹುಬ್ಬುಗಳ ತುದಿಯನ್ನು ವಿಸ್ತರಿಸಿ. ತುದಿಯಲ್ಲಿ ಕ್ರಮೇಣ ಸಾಂದ್ರತೆ ಮತ್ತು ದಪ್ಪವನ್ನು ಹೆಚ್ಚಿಸುತ್ತಾ ಹುಬ್ಬಿನ ಉಳಿದ ಭಾಗದೊಂದಿಗೆ ಸಮ್ಮಿಳಿತಗೊಳಿಸಿ. ಸಹಜವಾಗಿ ಕಾಣಿಸಲು ಉತ್ಪನ್ನವನ್ನು ಮಿಶ್ರಣ ಮಾಡಿ ಮೃದುಗೊಳಿಸಲು ಸ್ಪೂಲಿ ಬ್ರಷ್ ಅನ್ನು ಬಳಸಿ. ಹುಬ್ಬುಗಳ ಕರೆಕ್ಟಿವ್ ಮೇಕಪ್ಗೆ ಬೇಕಾದ ವಸ್ತುಗಳನ್ನು ಈಗ ನೋಡೋಣ. ಐಬ್ರೋ ಪೆನ್ಸಿಲ್, ಐಬ್ರೋ ಪೌಡರ್, ಸ್ಪೂಲಿ ಬ್ರಷ್, ಐಬ್ರೋ ಜೆಲ್ ಮತ್ತು ಹೈಲೈಟರ್. ಹುಬ್ಬುಗಳ ಕರೆಕ್ಟಿವ್ ಮೇಕಪ್ ಮಾಡುವುದು ಹೇಗೆಂದು ಈಗ ನೋಡೋಣ. ಹುಬ್ಬುಗಳನ್ನು ಮೇಲ್ಮುಖ ಮತ್ತು ಹೊರಕ್ಕೆ ಬ್ರಷ್ ಮಾಡಲು ಸ್ಪೂಲಿ ಬ್ರಷ್ ಅನ್ನು ಬಳಸಿ. ಇದು ಕೂದಲನ್ನು ಬೇರ್ಪಡಿಸಲು ಸಹಾಯ ಮಾಡಿ ಸಹಜ ಆಕಾರವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಐಬ್ರೋ ಪೆನ್ಸಿಲ್ ಅಥವಾ ಮೇಕಪ್ ಬ್ರಷ್ನಂತಹ ನೇರವಾದ ವಸ್ತುವನ್ನು ಬಳಸಿ 3 ಕಾಲ್ಪನಿಕ ರೇಖೆಗಳನ್ನು ಎಳೆಯುವ ಮೂಲಕ ನಿಮ್ಮ ಹುಬ್ಬುಗಳ ಆದರ್ಶ ಆರಂಭಿಕ ಬಿಂದು, ಕಮಾನು ಮತ್ತು ಅಂತಿಮ ಬಿಂದುವನ್ನು ನಿರ್ಧರಿಸಿ. ಆರಂಭಿಕ ಬಿಂದುವನ್ನು ಕಂಡುಹಿಡಿಯಲು ಮೂಗಿನ ಬದಿಯಿಂದ ವಸ್ತುವನ್ನು ನೇರವಾಗಿಯೂ, ಕಮಾನಿಗಾಗಿ ಮೂಗಿನ ಬದಿಯಿಂದ ಕಣ್ಣಿನ ಮಧ್ಯದ ಮೂಲಕ ಕರ್ಣೀಯವಾಗಿಯೂ ಮತ್ತು ಕೊನೆಯ ಪಾಯಿಂಟ್ ಅನ್ನು ಕಂಡುಹಿಡಿಯಲು ಮೂಗಿನ ಬದಿಯಿಂದ ಕಣ್ಣಿನ ಹೊರಮೂಲೆಗೆ ಜೋಡಿಸಿ. ಮೊದಲಿಗೆ ಪೆನ್ಸಿಲ್ ಅಥವಾ ಪೌಡರ್ ಬಳಸಿ ಹುಬ್ಬುಗಳ ಕೆಳಗಿನ ಮತ್ತು ಮೇಲಿನ ಅಂಚುಗಳನ್ನು ಔಟ್ಲೈನ್ ಮಾಡಿ. ಹುಬ್ಬುಗಳ ಸಹಜ ಆಕಾರವನ್ನು ಅನುಸರಿಸಿ. ಯಾವುದೇ ವಿರಳವಾದ ಪ್ರದೇಶಗಳನ್ನು ಲಘುವಾಗಿ ಮೇಲ್ಮುಖವಾದ ಸ್ಟ್ರೋಕ್ಗಳನ್ನು ಬಳಸಿಕೊಂಡು ಹುಬ್ಬಿನ ಉತ್ಪನ್ನದೊಂದಿಗೆ ಪೌಡರ್ ಅಥವಾ ಪೆನ್ಸಿಲ್ ನಿಧಾನವಾಗಿ ತುಂಬಿಸಿ. ಹೆಚ್ಚು ಸಹಜವಾಗಿ ಕಾಣಲು ಒಂದೇ ಬಾರಿಗೆ ಅತಿಯಾಗಿ ಉತ್ಪನ್ನವನ್ನು ಹಚ್ಚುವುದನ್ನು ತಪ್ಪಿಸಿ. ಕ್ಲೀನಪ್ ಮಾಡಿ ಹುಬ್ಬುಗಳ ಆಕಾರವನ್ನು ವ್ಯಾಖ್ಯಾನಿಸಲು ನಿಮ್ಮ ಸ್ಕಿನ್ ಟೋನ್ಗಿಂತ ಸ್ವಲ್ಪ ಹಗುರವಾದ ಕನ್ಸೀಲರ್ ಅಥವಾ ಹೈಲೈಟಿಂಗ್ ಪ್ರಾಡಕ್ಟ್ ಅನ್ನು ಬಳಸಿ. ತೆಳುವಾದ ಆಂಗಲ್ ಬ್ರಷ್ ಅಥವಾ ಸಣ್ಣ ಮೇಕಪ್ ಬ್ರಷ್ನಿಂದ ಹುಬ್ಬುಗಳ ಸುತ್ತಲೂ ಕನ್ಸೀಲರ್ನು ಹಚ್ಚಿ. ಕ್ಲೀನ್ ಡಿಫೈನ್ ಲೈನ್ ಅನ್ನು ರಚಿಸಲು ಅದನ್ನು ಎಚ್ಚರದಿಂದ ಬ್ಲೆಂಡ್ ಮಾಡಿ. ವಿವಿಧ ರೀತಿಯ ಕಣ್ಣುಗಳಿಗೆ ಕರೆಕ್ಟಿವ್ ಮೇಕಪ್ ವಿಧಾನವನ್ನು ಈಗ ನೋಡೋಣ. ಡಾರ್ಕ್ ಸರ್ಕಲ್. ಕಲರ್ ಕರೆಕ್ಟಿವ್ ಅನ್ನು ಬಳಸಿ ಪೀಚ್ ಅಥವಾ ಕಿತ್ತಳೆ. ಕಣ್ಣಿನ ಕೆಳಗಿನ ವಲಯಗಳ ಕಪ್ಪು ಪ್ರದೇಶಗಳಿಗೆ ಸ್ವಲ್ಪ ಕರೆಕ್ಟರ್ ಅನ್ನು ಹಚ್ಚಿ ನಿಮ್ಮ ಬೆರಳ ತುದಿ ಅಥವಾ ಸಣ್ಣ ಬ್ರಷ್ನಿಂದ ಅದನ್ನು ನಿಧಾನವಾಗಿ ಬ್ಲೆಂಡ್ ಮಾಡಿ. ಅಗಲವಾದ ಕಣ್ಣುಗಳು. ಮೀಡಿಯಂ ಟೋನ್ ಐ ಶ್ಯಾಡೋ ಶೇಡನ್ನು ಕಣ್ಣು ರೆಪ್ಪೆಗಳ ಒಳಭಾಗದ 3ನೇ ಭಾಗಕ್ಕೆ ಹಚ್ಚಿ.
ಕಣ್ಣುಗಳ ಹೊರಮೂಲೆಗಳಿಗೆ ಸ್ವಲ್ಪ ಗಾಢವಾದ ಐಶ್ಯಾಡೋ ಶೇಡನ್ನು ಹಚ್ಚಿ ಅದನ್ನು ಮಧ್ಯಕ್ಕೆ ಬ್ಲೆಂಡ್ ಮಾಡಿ. ಐಲೈನರ್ ಅನ್ನು ಸ್ವಲ್ಪ ವಿಸ್ತರಿಸಿ, ಒಳಮೂಲೆಗಳನ್ನು ಹೈಲೈಟ್ ಮಾಡಿ, ಮೇಲಿನ ಮತ್ತು ಕೆಳಗಿನ ರೆಪ್ಪೆಗೂದಲಿಗೆ ಮಸ್ಕಾರಾವನ್ನು ಹಚ್ಚಿ. ನಿಕಟವಾದ ಕಣ್ಣುಗಳು. ಅಂತಹ ಕಣ್ಣುಗಳಿಗೆ ಒಳಮೂಲೆಗಳಲ್ಲಿ ತಿಳಿ ಬಣ್ಣಗಳನ್ನು ಬಳಸಿ ಮತ್ತು ಗಾಢ ಬಣ್ಣಗಳನ್ನು ಬಳಸಿ ಹೊರಗಿನ ಮೂಲೆಗಳನ್ನು ವಿಸ್ತರಿಸಿ. ಹೊರಗಿನ ಮೂಲೆಗಳನ್ನು ಲೈನ್ ಮಾಡಿ ಹೊರಮೂಲೆಗಳಲ್ಲಿ ಮಸ್ಕಾರಾವನ್ನು ಹಚ್ಚಿ. ಆಳವಾದ ಕಣ್ಣುಗಳು. ಹಗುರವಾದ ಐಶ್ಯಾಡೋ ಛಾಯೆಗಳನ್ನು ಬಳಸಿ ಆಳವನ್ನು ಸೇರಿಸಲು ಕ್ರೀಸ್ನಲ್ಲಿ ಮಧ್ಯಮ ಟೋನ್ ಐಶ್ಯಾಡೋ ಹಚ್ಚಿ. ಮೇಲಿನ ರೆಪ್ಪೆಗೂದಲಿನ ರೇಖೆಯ ಉದ್ದಕ್ಕೂ ಪಕ್ಕದಲ್ಲಿ ತೆಳ್ಳಗೆ ಐಲೈನರ್ ಅನ್ನು ಹಚ್ಚಿ. ಲ್ಯಾಶ್ಗಳನ್ನು ಕರ್ಲ್ ಮಾಡಿ ಕಣ್ಣುಗಳನ್ನು ಎತ್ತುವಂತೆ ಮಸ್ಕಾರಾವನ್ನು ಹಚ್ಚಿ. ಹುಡೆಡ್ ಕಣ್ಣುಗಳು ಅಥವಾ ಇಳಿಬಿದ್ದ ಕಣ್ಣು ರೆಪ್ಪೆಗಳು. ಆಯಾಮವನ್ನು ರಚಿಸಲು ಸಂಪೂರ್ಣ ಕಣ್ಣಿನ ರೆಪ್ಪೆಯ ಮೇಲೆ ಮ್ಯಾಟ್ ಮಧ್ಯಮ ಟೋನ್ ಐಶ್ಯಾಡೋವನ್ನು ಹಚ್ಚಿ. ಆಳದ ಭಾಸವನ್ನು ನೀಡಲು ಕ್ರೀಸ್ನಲ್ಲಿ ಗಾಢವಾದ ಐಶ್ಯಾಡೋವನ್ನು ಬಳಸಿ. ಮೇಲಿನ ರೆಪ್ಪೆಗೂದಲು ರೆಕ್ಕೆಯ ಉದ್ದಕ್ಕೂ ಐಲೈನರ್ ಅನ್ನು ಹಚ್ಚಿ ಕಣ್ಣುಗಳನ್ನು ಎತ್ತುವಂತೆ ಮಾಡಲು ಹೊರಗಿನ ಮೂಲೆಯ ಕಡೆಗೆ ಸ್ವಲ್ಪ ದಪ್ಪವಾಗಿ ಹಚ್ಚಿ. ಕಣ್ಣುಗಳನ್ನು ತೆರೆದಂತೆ ಕಾಣಿಸಲು ರೆಪ್ಪೆಗೂದಲುಗಳನ್ನು ಕರ್ಲ್ ಮಾಡಿ ಮಸ್ಕಾರಾವನ್ನು ಹಚ್ಚಿ. ದುಂಡು ಕಣ್ಣುಗಳು. ಆಳವನ್ನು ಮೂಡಿಸಿ ಕಣ್ಣುಗಳನ್ನು ಉದ್ದಗೊಳಿಸಲು ಕ್ರೀಸ್ ಮತ್ತು ಹೊರಗಿನ ಮೂಲೆಯಲ್ಲಿ ಮ್ಯಾಟ್ ಮಧ್ಯಮ ಟೋನ್ ಐಶ್ಯಾಡೋಗಳನ್ನು ಬಳಸಿ. ಮೇಲಿನ ರೆಪ್ಪೆಗೂದಲು ರೆಕ್ಕೆಯ ಉದ್ದಕ್ಕೂ ಐಲೈನರ್ ಅನ್ನು ಹಚ್ಚಿ ಅದನ್ನು ಹೊರಮೂಲೆಯ ಕಡೆಗೆ ಸ್ವಲ್ಪ ದಪ್ಪವಾಗಿಸಿ ಹೊರಭಾಗಕ್ಕಿಂತ ಸ್ವಲ್ಪ ವಿಸ್ತರಿಸಿ. ಉದ್ದವನ್ನು ಹೆಚ್ಚಿಸಲು ರೆಪ್ಪೆಗೂದಲುಗಳನ್ನು ಕರ್ಲ್ ಮಾಡಿ ಮಸ್ಕಾರಾವನ್ನು ಹಚ್ಚಿ. ಚಿಕ್ಕ ಕಣ್ಣುಗಳು. ಮೇಲಿನ ಕಣ್ಣು ರೆಪ್ಪೆಗೆ ತಿಳಿ ಬಣ್ಣವನ್ನು ಆರಿಸಿ ಕಣ್ಣಿನ ಪ್ರದೇಶವನ್ನು ದೊಡ್ಡದಾಗಿಸಲು ಹುಬ್ಬಿನ ಕೆಳಗೆ ಹೈಲೈಟ್ ಮಾಡಿ. ಮಸ್ಕಾರಾವನ್ನು ಹಚ್ಚುವ ಮೊದಲು ರೆಪ್ಪೆಗೂದಲುಗಳನ್ನು ಕರ್ಲ್ ಮಾಡಿ ಕಣ್ಣುಗಳ ಕೆಳಗೆ ತಿಳಿ ಬಣ್ಣದ ಐಲೈನರ್ ಅನ್ನು ಹಚ್ಚಿ ಕಣ್ಣು ದೊಡ್ಡದಾಗಿ ಕಾಣಲು ಒಳಗಿನ ರೆಪ್ಪೆಗೆ ಬಿಳಿ ಐಲೈನರ್ ಅನ್ನು ಹಚ್ಚಬಹುದು. ಕೆಳಕ್ಕೆ ಓರೆಯಾದ ಕಣ್ಣುಗಳು. ಮೇಲಿನ ಕಣ್ಣು ರೆಪ್ಪೆಯ ಮೂಲೆಗಳಲ್ಲಿ ಐಶ್ಯಾಡೋವನ್ನು ಮೇಲ್ಮುಖವಾಗಿ ಮತ್ತು ಹೊರಕ್ಕೆ ಹಚ್ಚಿ. ಮೇಲಿನ ಕಣ್ಣು ರೆಪ್ಪೆಗೆ ಐಲೈನರ್ ಅನ್ನು ಹಚ್ಚಿ. ರೆಪ್ಪೆಗೂದಲುಗಳನ್ನು ಕರ್ಲ್ ಮಾಡಿ ಮಸ್ಕಾರಾವನ್ನು ಹಚ್ಚಿ. ಓರಿಯೆಂಟಲ್ ಕಣ್ಣುಗಳು. ಮೇಲಿನ ಕಣ್ಣು ರೆಪ್ಪೆಯನ್ನು 2 ಲಂಬ ಭಾಗಗಳಾಗಿ ವಿಂಗಡಿಸಿ ಕಣ್ಣು ರೆಪ್ಪೆಯ ಒಳಭಾಗದ ಮೇಲೆ ತೆಳು ಬಣ್ಣವನ್ನು ಮತ್ತು ಇತರ ಅರ್ಧಕ್ಕೆ ಗಾಢವಾದ ಬಣ್ಣವನ್ನು ಹಚ್ಚಿ ಹುಬ್ಬಿನ ಕೆಳಗೆ ಹೈಲೈಟರ್ ಅನ್ನು ಹಚ್ಚಿ. ಬಿಳಿ ಐಲೈನರ್ ಅನ್ನು ಕೆಳರೆಪ್ಪೆಯ ಒಳಭಾಗದಲ್ಲಿ ರೆಪ್ಪೆಗೂದಲಿನ ರೇಖೆಯ ತಳದಲ್ಲಿ ಹಚ್ಚಬಹುದು. ಈ ಕಾರ್ಯವಿಧಾನಕ್ಕಾಗಿ ನಾವು ಬಳಸುವ ವಿವಿಧ ವಸ್ತುಗಳನ್ನು ಈಗ ನೋಡೋಣ. ಬ್ರಷ್ಗಳು, ಐಲಿಡ್ ಪ್ರೈಮರ್, ಹೈಲೈಟರ್, ಐಶ್ಯಾಡೋ, ಐಲೈನರ್, ಐಲ್ಯಾಶ್ ಕರ್ಲರ್, ಮಸ್ಕಾರಾ. ಮೂಲ ಕರೆಕ್ಟಿವ್ ಕಣ್ಣಿನ ಮೇಕಪ್ ಅನ್ನು ಹೇಗೆ ಮಾಡಬೇಕೆಂದು ಈಗ ನೋಡೋಣ. ಕ್ಲೈಂಟ್ನ ಕಣ್ಣುರೆಪ್ಪೆಗಳ ಮೇಲೆ ಐಶ್ಯಾಡೋ ಪ್ರೈಮರ್ ಅಥವಾ ಸ್ವಲ್ಪ ಕನ್ಸೀಲರ್ ಅನ್ನು ಹಚ್ಚಿ. ಕ್ಲೈಂಟ್ ಸ್ಕಿನ್ ಟೋನ್ ಇರುವ ಅಥವಾ ಸ್ವಲ್ಪ ಹಗುರವಾದ ಛಾಯೆಯ ಮ್ಯಾಟ್ ಐಶ್ಯಾಡೋವನ್ನು ಆಯ್ಕೆ ಮಾಡಿ. ಐಶ್ಯಾಡೋ ಬ್ರಷ್ ಅನ್ನು ಬಳಸಿ ಕ್ಲೈಂಟ್ ಕಣ್ಣಿನ ರೆಪ್ಪೆಯ ಮೇಲೆ ಈ ಬಣ್ಣವನ್ನು ಹಚ್ಚಿ. ಸ್ವಲ್ಪ ಗಾಢವಾದ ಮ್ಯಾಟ್ ಐಶ್ಯಾಡೋ ಛಾಯೆಯನ್ನು ಬಳಸಿ ಅದನ್ನು ಕ್ಲೈಂಟ್ ಕಣ್ಣಿನ ರೆಪ್ಪೆಯ ಕ್ರೀಸ್ಗೆ ಹಚ್ಚಿ. ಕ್ರೀಸ್ನಲ್ಲಿ ಬಣ್ಣವನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಬ್ಲೆಂಡ್ ಮಾಡಲು ಫ್ಲಫಿ ಬ್ಲೆಂಡಿಂಗ್ ಬ್ರಷ್ನಿಂದ ವಿಂಡ್ಶೀಲ್ಡ್ ವೈಪರ್ ಚಲನೆಗಳನ್ನು ಬಳಸಿ. ಹೈಲೈಟರ್ ಶೇಡ್ ಬಳಸಿ ಹುಬ್ಬಿನ ಕೆಳಗೆ ಹುಬ್ಬು ಮೂಳೆಯ ಪ್ರದೇಶಕ್ಕೆ ಹಚ್ಚಿ. ಇದು ಪ್ರದೇಶವನ್ನು ಎತ್ತಿ ಹೈಲೈಟ್ ಮಾಡುತ್ತದೆ. ಆಮೇಲೆ ಅದೇ ಹೈಲೈಟ್ ಛಾಯೆಯನ್ನು ಕ್ಲೈಂಟ್ ಕಣ್ಣುಗಳ ಒಳಮೂಲೆಯಲ್ಲಿ ಹಚ್ಚಿ ಅವುಗಳನ್ನು ಪ್ರಕಾಶಮಾನವಾಗಿ ಮತ್ತು ಹೆಚ್ಚು ಎಚ್ಚರವಾಗಿ ಕಾಣುವಂತೆ ಮಾಡಿ. ಕ್ಲೈಂಟ್ ಕಣ್ಣುರೆಪ್ಪೆಗಳ ಮೇಲೆ ಐಲೈನರ್ ಅನ್ನು ಹಚ್ಚಿ. ಕ್ಲೈಂಟ್ ರೆಪ್ಪೆಗೂದಲುಗಳನ್ನು ಕರ್ಲ್ ಮಾಡಲು ಐಲ್ಯಾಶ್ ಕರ್ಲರ್ ಬಳಸಿ. ನಂತರ ರೆಪ್ಪೆಗೂದಲನ್ನು ಉದ್ದ ಮತ್ತು ದಟ್ಟವಾಗಿ ಮಾಡಲು ಕ್ಲೈಂಟ್ ಮೇಲಿನ ಮತ್ತು ಕೆಳಗಿನ ಕಣ್ರೆಪ್ಪೆಗಳಿಗೆ ಮಸ್ಕಾರಾವನ್ನು ಹಚ್ಚಿ. ಕರೆಕ್ಟಿವ್ ಮೇಕಪ್ ನಿಮ್ಮ ಸಹಜ ಮುಖ ಲಕ್ಷಣಗಳನ್ನು ವರ್ಧಿಸಿ ನೀವು ಬಯಸಿದ ಅಂದವನ್ನು ನೀಡಲು ಸಹಾಯ ಮಾಡುವುದು. ವಿವಿಧ ರೀತಿಯ ತುಟಿಗಳಿಗೆ ಕರೆಕ್ಟಿವ್ ಮೇಕಪ್ ವಿಧಾನವನ್ನು ನೋಡೋಣ. ದಪ್ಪ ತುಟಿಗಳು. ಹೆಚ್ಚು ಡಿಫೈನ್ಡ್ ಆಕಾರಕ್ಕಾಗಿ ಸಹಜ ಲಿಪ್ ಲೈನ್ ಒಳಗೆ ಸಣ್ಣ ಎಳೆ ಲಿಪ್ ಲೈನರ್ ಅನ್ನು ಬಳಸಿ.
ಮಧ್ಯಮ ಮತ್ತು ಗಾಢ ಛಾಯೆಗಳ ಲಿಪ್ಸ್ಟಿಕ್ ಅನ್ನು ಆರಿಸಿಕೊಳ್ಳಿ. ಹೊಳಪುಳ್ಳವುಗಳಿಗಿಂತ ಮ್ಯಾಟ್ ಫಿನಿಶ್ ಅನ್ನು ಆರಿಸುವುದು ಉತ್ತಮ. ಲಿಪ್ಸ್ಟಿಕ್ನೊಂದಿಗೆ ಸರಿಯಾಗಿ ಬ್ಲೆಂಡ್ ಆಗುವಂತೆ ಲಿಪ್ ಲೈನರ್ನ ಅಂಚುಗಳನ್ನು ಮೃದುಗೊಳಿಸಿ. ತೆಳುವಾದ ತುಟಿಗಳು. ಕ್ಲೈಂಟ್ನ ಸಹಜ ತುಟಿ ಬಣ್ಣಕ್ಕೆ ಹೊಂದಿಕೆಯಾಗುವ ಲಿಪ್ ಲೈನರ್ ಅನ್ನು ಬಳಸಿ. ತುಟಿಗಳು ತುಂಬಿದಂತೆ ಭಾಸವಾಗಿಸಲು ಸಹಜ ತುಟಿ ರೇಖೆಯ ಉದ್ದಕ್ಕೂ ಸ್ವಲ್ಪ ಓವರ್ಲೈನ್ ಮಾಡಿ. ನಿಮ್ಮ ಆಯ್ಕೆಯ ಶೇಡ್ನ ಲಿಪ್ಸ್ಟಿಕ್ನಿಂದ ತುಟಿಗಳನ್ನು ತುಂಬಿಸಿ. ಹೆಚ್ಚು ತುಂಬಿದಂತೆ ಕಾಣಲು ಲೈಟ್ ಅಥವಾ ಬ್ರೈಟ್ ಬಣ್ಣಗಳನ್ನು ಆರಿಸಿಕೊಳ್ಳಿ. ವಕ್ರ ಅಥವಾ ಸಮವಲ್ಲದ ತುಟಿಗಳು. ಅಸಿಮೆಟ್ರಿಯನ್ನು ಸರಿಪಡಿಸಲು ಅದರ ಸಹಜ ಆಕಾರವನ್ನು ಅನುಸರಿಸಿ ತುಟಿಯ ಸಣ್ಣದಾದ ಭಾಗವನ್ನು ಲೈನಿಂಗ್ ಮಾಡುವ ಮೂಲಕ ಪ್ರಾರಂಭಿಸಿ. ತುಟಿಯ ದೊಡ್ಡದಾದ ಭಾಗವನ್ನು ಲೈನ್ ಮಾಡಿ ಇನ್ನೊಂದು ಬದಿಗೆ ಹೊಂದಿಸಲು ಆಕಾರವನ್ನು ಸ್ವಲ್ಪ ಸರಿಹೊಂದಿಸಿ. ನಿಮ್ಮ ಆಯ್ಕೆಯ ಲಿಪ್ಸ್ಟಿಕ್ ಶೇಡ್ನಿಂದ ತುಟಿಗಳನ್ನು ತುಂಬಿಸಿ. ಅದನ್ನು ಎರಡೂ ತುಟಿಗಳಿಗೆ ಸಮವಾಗಿ ಹಚ್ಚಿ. ತೆಳುವಾದ ಮೇಲಿನ ತುಟಿ ಅಥವಾ ತೆಳುವಾದ ಕೆಳಗಿನ ತುಟಿ. ಕೆಳಗಿನ ತುಟಿ ಅಥವಾ ಮೇಲಿನ ತುಟಿಯನ್ನು ಸಮತೋಲನಗೊಳಿಸಲು ಮೇಲಿನ ತುಟಿ ಅಥವಾ ಕೆಳಗಿನ ತುಟಿಯನ್ನು ಸರಿಪಡಿಸಲು ತುಟಿಯ ಬಣ್ಣವನ್ನು ಬಳಸಿ. ಗಮನವನ್ನು ಕೆಳಮುಖವಾಗಿ ಸೆಳೆಯಲು ಮತ್ತು ಒಟ್ಟಾರೆ ತುಟಿಯ ಆಕಾರವನ್ನು ಸಮತೋಲನಗೊಳಿಸಲು ಕೆಳಗಿನ ತುಟಿ ಅಥವಾ ಮೇಲಿನ ತುಟಿಯ ಮಧ್ಯಭಾಗಕ್ಕೆ ಸ್ವಲ್ಪ ಹೈಲೈಟರ್ ಅನ್ನು ಹಚ್ಚಿ. ಸಣ್ಣ ಬಾಯಿ. ನಿಮ್ಮ ಸಹಜ ಲಿಪ್ ಲೈನ್ಗಿಂತ ಸ್ವಲ್ಪ ಹೊರಕ್ಕೆ ಔಟ್ಲೈನ್ ಮಾಡಿ. ಲಿಪ್ಸ್ಟಿಕ್ನೊಂದಿಗೆ ತುಂಬಿ ಸ್ವಲ್ಪ ಗ್ಲಾಸ್ ಅನ್ನು ಹಚ್ಚಿ. ಕಾಮನಬಿಲ್ಲು ತುಟಿಗಳು. ಲಿಪ್ಸ್ಟಿಕ್ ಮತ್ತು ಲೈನರ್ನೊಂದಿಗೆ ತುಟಿಗಳ ಬದಿಯನ್ನು ಸುತ್ತುವ ಮೂಲಕ ಮೇಲಿನ ತುಟಿಗಳ ಬಿಂದುವನ್ನು ತುಂಬಬಹುದು. ಜೋಲಾದ ಮೂಲೆಗಳು. ಬಾಯಿಯ ಮೂಲೆಗಳನ್ನು ನಿರ್ಮಿಸಲು ಲೈನರ್ ಮತ್ತು ಲಿಪ್ಸ್ಟಿಕ್ ಅನ್ನು ಬಳಸಬಹುದು. ಕಣ್ಣು, ಹುಬ್ಬು ಮತ್ತು ತುಟಿಗಳಿಗೆ ಕರೆಕ್ಟಿವ್ ಮೇಕಪ್ ಮಾಡಲು ಬೇಕಾದ ವಸ್ತುಗಳನ್ನು ಈಗ ನೋಡೋಣ. ಲಿಪ್ಸ್ಟಿಕ್, ಗ್ಲಾಸ್, ಲಿಪ್ ಲೈನರ್, ಲಿಪ್ಸ್ ಬ್ರಷ್, ಲಿಪ್ ಬಾಮ್. ತುಟಿಗಳ ಬೇಸಿಕ್ ಮೇಕಪ್ ಹೇಗೆ ಮಾಡುವುದು ಎಂದು ಈಗ ನೋಡೋಣ. ತುಟಿಗಳನ್ನು ಹೈಡ್ರೇಟ್ ಮಾಡಿ ನಯವಾದ ಕ್ಯಾನ್ವಸ್ನಂತೆ ಮಾಡಲು ಲಿಪ್ ಬಾಮ್ ಅನ್ನು ಹಚ್ಚಿ. ಕ್ಲೈಂಟ್ಗಾಗಿ ಆಯ್ಕೆ ಮಾಡಿದ ಲಿಪ್ಸ್ಟಿಕ್ನ ಛಾಯೆಗೆ ಹೊಂದಿಕೆಯಾಗುವ ಲಿಪ್ ಲೈನರ್ ಅನ್ನು ಹಚ್ಚಿ. ತುಟಿಗಳ ರೀತಿಯ ಪ್ರಕಾರ ಲಿಪ್ ಪೆನ್ಸಿಲ್ ಅನ್ನು ಬುದ್ಧಿವಂತಿಕೆಯಿಂದ ಬಳಸಿ. ಲಿಪ್ಸ್ಟಿಕ್ ಅನ್ನು ನೇರವಾಗಿ ತುಟಿಗಳಿಗೆ ಹಚ್ಚಿ ಅಥವಾ ಹೆಚ್ಚು ನಿಖರತೆಗಾಗಿ ಲಿಪ್ ಬ್ರಷ್ ಅನ್ನು ಬಳಸಿ. ತುಟಿಗಳನ್ನು ತುಂಬಿಸಲು ಮಧ್ಯದಿಂದ ಪ್ರಾರಂಭಿಸಿ ಮೂಲೆಗಳವರೆಗೂ ಹಚ್ಚಿ. ಇಡೀ ತುಟಿಗೆ ಸಮವಾಗಿ ಹಚ್ಚಲು ಮರೆಯದಿರಿ. ತುಟಿಗಳು ತುಂಬಿದಂತೆ ಭಾಸ ನೀಡಲು ಮೇಲಿನ ಮತ್ತು ಕೆಳಗಿನ ತುಟಿಗಳ ಮಧ್ಯಕ್ಕೆ ಸ್ವಲ್ಪ ಹೈಲೈಟರ್ ಅನ್ನು ಹಚ್ಚಿ. ಈ ತಂತ್ರವು ನಿಮ್ಮ ತುಟಿಗಳನ್ನು ಹೆಚ್ಚು ಎದ್ದು ಕಾಣುವಂತೆ ಮತ್ತು ನಾಜೂಕಾಗಿ ಕಾಣುವಂತೆ ಮಾಡುತ್ತದೆ. ಕರೆಕ್ಟಿವ್ ಮೇಕಪ್ ನಿಮ್ಮ ಸಹಜ ಮುಖಲಕ್ಷಣಗಳನ್ನು ಹೆಚ್ಚಿಸಿ ನೀವು ಬಯಸಿದಂತೆ ಕಾಣುವುದನ್ನು ಸಾಧಿಸುವುದು. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನೀವು ಕಲಿತದ್ದು ಹುಬ್ಬುಗಳಿಗೆ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು, ಕಣ್ಣುಗಳಿಗೆ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು ಮತ್ತು ತುಟಿಗಳಿಗೆ ಕರೆಕ್ಟಿವ್ ಮೇಕಪ್ ಅನ್ನು ಪ್ರದರ್ಶಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.